ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಬೆಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದೇನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅದೇನಂದರೆ, ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ, ಹಸಿ ಅಲಸಂದೆಕಾಳು ಸಾಂಬಾರು ರೆಸಿಪಿ. ಏನಂದರೆ, ಯೂಶ್ವಲಿ ನಾವು ಈ ಬ್ರೇಕ್ಫಾಸ್ಟಿಗೆ ಈ ತಿಂಡಿ ಐಟಮ್ಸ್ ಕಡಿಮೆ, ಲೈಕ್ ಅವಲಕ್ಕಿ, ಚಿತ್ರಾನ್ನ, ಉಪ್ಪಿಟ್ಟು, ದೋಸೆ ಮಾಡ್ತೀವಿ. ದೋಸೆ ಓಕೆ, ಚಪಾತಿ ಓಕೆ, ಆ್ಯಂಡ್ ಈ ಥರ ಐಟಮ್ಸ್ನ ತುಂಬ ಕಡಿಮೆ ಮಾಡ್ತೀವಿ. ಅಂದರೆ ಮುದ್ದೆನೇ ಬ್ರೇಕ್ಫಾಸ್ಟ್ ನಮಗೆ. ಒಂದಿನಕ್ಕೆ ಒಂದು ಸಲ ಆದರೂ ಮುದ್ದೆ ಮಾಡೇ ಮಾಡ್ತೀವಿ. ಅಂದರೆ ಈ ಥರ ಬೇರೆ ತಿಂಡಿಗಳು ತಿಂದರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಹಾಗಾಗಿ ಮುದ್ದೆಗೆ ಸಾಕಷ್ಟು ಸಾಂಬಾರು ರೆಸಿಪಿಗಳನ್ನೇ ಮಾಡೋದು ಜಾಸ್ತಿ. ಸೊ ಇಲ್ಲಿ ಕಾಳು ತೊಗೊಂಡಿದ್ದೀನಿ ನಾನು, ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದ್ದಾವೆ ಅಲಸಂದೆ ಕಾಳು. ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಪೀಸ್ ಶುಂಠಿ, 3 ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಸೊ ಸ್ವಲ್ಪ ತೆಂಗಿನ ತುರಿ ಹಾಕ್ತಿದ್ದೀನಿ. ತೆಂಗಿನ ತುರಿ ಭಾಳ ಯೂಸ್ ಮಾಡ್ತೀವಿ, ಅಂದರೆ ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ತೀವಿ ನಾವು. ಸೊ ಆ ತೆಂಗಿನ ತುರಿ ಇಲ್ದಿರ ಅಡುಗೆನೇ ಕಂಪ್ಲೀಟ್ ಆಗಲ್ಲ ಅನ್ನೋ ಥರ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹೆಚ್ಚಿ ಹಾಕ್ತಿದ್ದೀನಿ. ಸೊ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದೇ ಜಾರ್ಗೆ 2 ಸ್ಪೂನು ಸಾಂಬಾರು ಪೌಡ್ರು, 2 ಸ್ಪೂನು ಖಾರದ ಪುಡಿ ಹಾಕಿ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಇವಾಗ ಚಿಕ್ಕ ಈರುಳ್ಳಿ, ಇದು ದೊಡ್ಡ ಈರುಳ್ಳಿ ಆದರೆ ಒಂದಾದರೆ ಸಾಕಾಗುತ್ತೆ, ಫುಲ್ ದೊಡ್ಡ ಈರುಳ್ಳಿ ಅರ್ಧ ಆದರೆ ಸಾಕಾಗುತ್ತೆ. 3 ಚಿಕ್ಕದ ಈರುಳ್ಳಿ, 2 ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ. ಇದ್ರ ಜೊತೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಇಲ್ಲಿ ಸಾಂಬಾರು ಮಾಡೋದು ನೋಡೋಣ ಹೇಗೆ ಅಂತ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಫುಲ್ ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ, ಸೊ ಇದು ಸಿಡಿದ್ಮೇಲೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರಿಗೆ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡಿ. ಸೊ ಈ ಟೊಮ್ಯಾಟೊ ಎಣ್ಣೆಲಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ, ಚೆನ್ನಾಗಿ ಬೆಂದ ಮೇಲೆ, ಈಗ ಮಸಾಲೆ ಏನು ರುಬ್ಬಿಟ್ಟಿದ್ದೆ ಆ ಮಸಾಲೆನ ಸೇರಿಸ್ತಿದ್ದೀನಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 1-2 ನಿಮಿಷ ಬೇಯಿಸಿದರೆ ಅದು ಹಸಿ ವಾಸನೆ, ಬೆಳ್ಳುಳ್ಳಿ, ಶುಂಠಿದೆಲ್ಲ ಹೋಗುತ್ತೆ, ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಸೊ ಈಗ 2.5 ಜಾರ್ ನೀರು ಹಾಕ್ಕೊಂಡಿದ್ದೀನಿ. ಈ ಜಾರು 1 ಫುಲ್ ಗ್ಲಾಸ್ ನೀರು ಹಿಡಿಯುತ್ತೆ. ಸೊ ಈಗ 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ ನಾನು. ಸೊ ಇವಾಗ ಕಾಳೆಲ್ಲ ಆಗಲೇ ಬಿಡಿಸಿ ತೊಳೆದು ಇಟ್ಟಿದ್ದೆ ಆಗಲೇ. ಸೊ ಈಗ ಕಾಳನ್ನ ಹಾಕ್ತಿದ್ದೀನಿ ಸಾಂಬಾರಿಗೆ. ಇದು ಹೈಬ್ರಿಡ್ ಕಾಳು, ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ಸ್ನೇಹಿತರೆ, ಈ ಹಲಸಂದೆ ಕಾಳಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ 1-2. ಸೊ ಇದರಲ್ಲಿರೋ ವಿಟಮಿನ್ಸ್, ಮಿನರಲ್ಸ್ ನೋಡೋದಾದರೆ ವಿಟಮಿನ್ ಎ, B1, B2, B3, B5, B6, ಸಿ, ಫೋಲಿಕ್ ಆ್ಯಸಿಡ್, ಮತ್ತು ಮಿನರಲ್ಸ್ ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಸೆಲೆನಿಯಮ್, ಜಿಂಕ್, ಕಾಪರ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇಷ್ಟು. ಸೊ ಇದರಲ್ಲಿರುವಂಥ ಪೊಟ್ಯಾಷಿಯಮ್ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ, ಮತ್ತು ಇದರಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇರೋದರಿಂದ ಮೂಳೆಗಳನ್ನು ಬಲವಾಗಿ ಮತ್ತು ಆರೋಗ್ಯವಾಗಿಡುತ್ತೆ. ಚರ್ಮಕ್ಕೆ ಪೋಷಣೆ, ಕಣ್ಣಿನ ಆರೋಗ್ಯಕ್ಕೆ, ಹೃದಯದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ರಕ್ತದಲ್ಲಿನ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ. ಸೊ ಇದರಲ್ಲಿರೋ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಅಜೀರ್ಣವನ್ನು ಹೋಗಲಾಡಿಸುತ್ತೆ, ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಸೊ ಇದಂತೂ ಪ್ರೋಟೀನ್ ಕಾರ್ಖಾನೆಯೇ ಹೌದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಈ ಕಾಳಲ್ಲಿ. ಸೊ ಇವಾಗ ಸಾಂಬಾರು ಕನ್ಸಿಸ್ಟೆನ್ಸಿ ಹಿಂಗಿದ್ರೆ ಸಾಕು ಮುದ್ದೆ ಊಟ ಮಾಡೋಕ್ಕೆ, ಮುದ್ದೆ ರೈಸ್ಗೆ. ದೋಸೆ ಚಪಾತಿಗಾದರೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಸಾಂಬಾರು ಮಾಡೋದು. ಇವಾಗ ಪ್ಲೇಟ್ ಮುಚ್ತಾಯಿದ್ದೀನಿ. ಇದ್ರ ಜೊತೆ ನಾನು ಮುದ್ದೆ, ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಬಿಸಿ ಬಿಸಿ ಮುದ್ದೆನ ಬಿಸಿ ಸಾಂಬಾರು ಜೊತೆ ಊಟ ಮಾಡ್ತಾ ಇರೋದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಸಿ ಕಾಳು ಸಾಂಬಾರು ಹೆಂಗೆ ಮಾಡೋದಂತ. ಇದೇ ಥರ ಸಾಂಬಾರು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಟ್ರೈ ಮಾಡಿ, ಖಂಡಿತವಾಗಿ
ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಒಂಥರ ಲೈಕ್ ಚಿಕನ್ ಸಾಂಬಾರು ಥರ ಇತ್ತು, ಬಹಳಷ್ಟು ರುಚಿಯಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ ಈ ರೆಸಿಪಿನ. ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ರೆಸಿಪಿನ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾನಂತೂ ಈ ಮುದ್ದೆನೂ ಊಟ ಮಾಡಿ ಅದ್ರ ಜೊತೆ ಸ್ವಲ್ಪ ರೈಸ್ನೂ ತಿಂದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸಾಂಬಾರು ಮಾಡೋದು ಹೇಗೆ ಅಂತ. ಸೊ ಇದು ತುಂಬ ಚೆನ್ನಾಗಿತ್ತು. ಮತ್ತು ನಿಮಗೆ ಗೊತ್ತಾಯ್ತಲ್ಲ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಈ ಕಾಳಿಂದ ಅಂತ. ನೆಕ್ಸ್ಟ್ ವೀಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.